ಎಲ್ಲರಿಗೂ ಹ್ಯಾಪಿ ಸಂಡೇ. ನಾನಂತೂ ಇವತ್ತು ಫುಲ್ ಶಾಕ್ ಆದೆ. ಬೆಳಗ್ಗೆ ಎದ್ದಿದ ತಕ್ಷಣ ಮಳೆ ಬರ್ತಾ ಇತ್ತು. ಬೆಳಗ್ಗೆ ಸ್ವಲ್ಪ ಜೋರಾಗಿ ಮಳೆ ಬಂತು. ಆದ್ದರಿಂದ ಗಿಡಗಳನ್ನೆಲ್ಲ ತಂದು ಹೊರಗಡೆ ಇಟ್ಕೊಂಡೆ. ಆದರೆ ಮತ್ತೆ ಹನಿ ಸ್ಟಾರ್ಟ್ ಆಯಿತು. ಬೆಳಗ್ಗೆಯಿಂದ ಸಂಜೆವರೆಗೂ ಮಳೆ ಇತ್ತು. ಇವತ್ತು ಹೊರಗಡೆ ಬರೋಕ್ಕೆ ಆಗಿಲ್ಲ. ಅಂದರೆ ಹನಿ ಬೀಳ್ತಾನೇ ಇತ್ತು. ತುಂಬ ಜೋರು ಮಳೆ ಅಲ್ಲ, ಒಂಥರ ತುಂತುರು ಹನಿ ಥರ ಬೀಳುತ್ತಲ್ಲ, ಆ ಥರ ಬೀಳ್ತಾ ಇತ್ತು. ಚೆನ್ನಾಗಿತ್ತು ದಿನ ಇವತ್ತು. ಬನ್ನಿ ಇವತ್ತಿನ ಬ್ರೇಕ್ಫಾಸ್ಟ್ ನೋಡ್ಕೊಂಬರೋಣ. ಇವತ್ತಿನ ಬ್ರೇಕ್ಫಾಸ್ಟು ಇಡ್ಲಿ ಮಾಡಿ ಈ ಸೀಸನ್ನ ಇದ್ಗದ ಬೇಳೆ ಸಾಂಬಾರು ಮಾಡೋಣ ಅಂತ. ನಮ್ಮ ಮನೇಲೂ ಆಲ್ಮೋಸ್ಟ್ ಇದ್ಗದ ಬೇಳೆ ಎಲ್ಲ ಖಾಲಿ ಆಯಿತು ಬಂತಲ್ಲ ಈಗ. ಆದ್ದರಿಂದ ಸ್ವಲ್ಪ ಸಂಡೇ ಇಡ್ಲಿ ಜೊತೆ ಇದ್ಗದ ಬೇಳೆ ಸಾಂಬಾರು ಮಾಡೋಣ ಅಂತ ಡಿಸೈಡ್ ಆಗಿದ್ದೀವಿ. ಫಸ್ಟ್ಗೆ ನಾನಿಲ್ಲಿ 1-2 ಸ್ಪೂನಷ್ಟು ಗಸಗಸೆನ ಹುರ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಒಣಮೆಣಸಿನ್ಕಾಯಿನ ಉರಿಯೋದಕ್ಕೆ ಇಟ್ಟಿದ್ದೀನಿ. ಇನ್ನೊಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದ್ಗದ ಬೇಳೆ ಹಾಕಿ ಅದನ್ನು ಕೂಡ ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕು. ನೋಡಿ, ಅಷ್ಟರೊಳಗಡೆ ಇಲ್ಲಿ ಮೆಣಸಿನ್ಕಾಯಿನೂ ಕೂಡ ಹುರ್ಕೊಂಡಿದ್ದೀನಿ. ಇಲ್ಲಿ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರನ್ನ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹುರ್ಕೋಬೇಕು. ಇನ್ನೊಂದು ಬಾಣಲಿ ಇಟ್ಟು ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕಿ 1 ಗಡ್ಡೆಯಷ್ಟು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಇದಕ್ಕೆ ಟೊಮೊಟೊ ಹಾಕ್ಕೊಳ್ಳೋಣ. ಅಷ್ಟರೊಳಗಡೆ ಅತ್ತೆ ಮಾವಂಗೆ ಟೀ ಇಟ್ಟಿದ್ದೀನಿ. ಒಂದು ಕಡೆ ಹಾಲು ಕಾಯಕ್ಕಿಟ್ಟಿದ್ದೀನಿ. ಹಾಲು ಕಾಯಕ್ಕಿಟ್ಟಿದ್ನಲ್ಲ, ಅದನ್ನು ಮರ್ತೇ ಹೋಗ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ. ಅದು ಫುಲ್ ಅಡುಗೆ ಆದರೂ ಆಗಲ್ಲ, ನೋಡ್ಕೊಳ್ಳಿ, ಆಮೇಲೆ ಲಾಸ್ಟಾಗಿ ಗೊತ್ತಾಗುತ್ತೆ. ನೋಡಿ, ಒಂದು ಕಡೆ ಇದ್ಗದ ಬೇಳೆ ಬೇಯ್ತಾ ಇದೆ, ಇನ್ನೊಂದು ಕಡೆ ಈರುಳ್ಳಿ ಕೂಡ ಬೆಂದಿದೆ. ಈಗ ಇದಕ್ಕೆ ಒಂದು ಚಿಕ್ಕ ಸೈಜ್ದು 2 ಟೊಮೊಟೊನ ಕಟ್ ಮಾಡಿ ಹಾಕ್ಕೊಳ್ತೀನಿ. ಈ ರೀತಿ ಇದ್ಗದ ಬೇಳೆ ಸಾಂಬಾರು ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಫ್ರೈ ಆಗೋದ್ರೊಳಗಡೆ ಇನ್ನೊಂದು ಡ್ರೈ ಪ್ಯಾನ್ ತೊಗೊಂಡು ಅದಕ್ಕೆ 1 ಸ್ಪೂನ್ ಅಥವಾ 1.5 ಸ್ಪೂನಷ್ಟು ಧನಿಯಾ ಹಾಕ್ಕೊಂಡು ಫ್ರೈ ಮಾಡೋಣ. ಹಾಗೆ ನೋಡಿ, ಇದು ಇದ್ಗದ ಬೇಳೆ ಎಲ್ಲ ಬೇಯ್ತಾ ಬಂದಿದೆ. ಆದ್ದರಿಂದ ನಾನಿಲ್ಲಿ ಬಿಸಿನೀರು ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಬಿಸಿನೀರು ಹಾಕಿ ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳೋಕ್ಕೆ ಇಟ್ಕೊಳ್ತೀನಿ. ಅಷ್ಟೊತ್ತಿಗೆ ಧನಿಯಾ ಕೂಡ ಫ್ರೈ ಆಗಿತ್ತು. ಅದನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಒಂದು ಸರ್ತಿ ಪೌಡ್ರ್ ಮಾಡ್ಕೊಬರ್ತೀನಿ. ಆಮೇಲೆ ಈರುಳ್ಳಿ ಟೊಮೊಟೊ ಬೇಯಿಸ್ಕೊಂಡಿದ್ನಲ್ಲ, ಅದನ್ನು ಕೂಡ ಇಲ್ಲಿ ಹಾಕ್ಕೊಳ್ತೀನಿ. ಇದಕ್ಕೆ 1 ಹೋಳಷ್ಟು ಹಸಿ ಕಾಯಿ ತುರಿ, ಹಾಗೆ 1-2 ಸ್ಪೂನಷ್ಟು ಕಡಲೆಪಪ್ಪು, ಸ್ವಲ್ಪ ರುಬ್ಲಿಕ್ಕೆ ನೀರು ಹಾಕ್ಬಿಟ್ಟು ಇದನ್ನು ರುಬ್ಬಿಟ್ಟು ಸೈಡ್ಗೆ ಇಟ್ಕೊಳ್ತೀನಿ. ಅಷ್ಟರೊಳಗಡೆ ಇನ್ನೊಂದು ಬಾಂಡಿಯಲ್ಲಿ ಹತ್ತಿ ಕಡಲೆ ಬೀಜ ಹುರಿತಾ ಇದ್ದಾರೆ, ಯಾಕೆಂದರೆ ಚಟ್ನಿಗೋಸ್ಕರ. ನೋಡಿ, ಬೇಳೆ ಒಂದು 50% ಬೆಂದಿದೆ ಅನ್ನೋ ಟೈಮಲ್ಲಿ ರುಬ್ಬಿರೋಂಥ ಮಸಾಲಾನ ಹಾಕ್ಕೋಬೇಕು. ನಮಗೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಇವಾಗೆ ಹಾಕ್ಕೋಬೇಕು. ಅದು ಬಿಸಿನೀರೇ ಹಾಕ್ಕೋಬೇಕು. ನಾನಿಲ್ಲಿ ಮಿಕ್ಸಿ ಜಾರ್ನು ಕೂಡ ಅದೇ ನೀರಲ್ಲಿ ತೊಳ್ಕೊಂಡು ಹಾಕ್ಕೊಳ್ತಿದ್ದೀನಿ. ನಮಗೆ ಎಷ್ಟು ತೆಳ್ಳಬೇಕು ಅಂತ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ನೋಡಿ, ನಾನು ಎಷ್ಟು ತೆಳುವಾಗಿ ಮಾಡ್ಕೊಂಡಿರ್ತೀನಿ, ಆದರೆ ಆಮೇಲೆ ಗಟ್ಟಿಯಾಗೋಗ್ಬಿಡುತ್ತೆ. ತೋರಿಸ್ತೀನಿ ನಿಮಗೆ. ಹಾಗೆ ಇಡ್ಲಿ ಹಿಟ್ಟು ಕೂಡ ಚೆನ್ನಾಗಿ ಇವತ್ತು ಹುಳಿ ಬಂದಿತ್ತು. ರಾತ್ರಿ ಎಲ್ಲ ಚಳಿ ತುಂಬ ಇದ್ರೂ ಚೆನ್ನಾಗಿ ಬಂದಿತ್ತು. ಇವತ್ತು ಚೆನ್ನಾಗಿ ಉಬ್ಬಿತ್ತು. ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಕೊಂಡು ಇನ್ನು ಮಿಕ್ಕಿದ್ದನ್ನು ಹಾಕ್ತಾಯಿದ್ದೀನಿ. ನಾನು ಇಡ್ಲಿ ಹಿಟ್ಟು ಯಾವ ರೀತಿ ಮಾಡ್ತೀನಿ ಅಂತ ಆಲ್ರೆಡಿ ತೋರಿಸಿದ್ದೀನಿ, ಆದ್ದರಿಂದ ಏನು ತೋರಿಸಿಲ್ಲ. ಇಲ್ಲಿ ನಾನು ನಿಮಗೆ ಹೇಳ್ತೀನಿ ಏನೇನು ಹಾಕ್ಕೊಂಡಿದ್ದೀನಿ ಅಂತ. 3 ಕಪ್ಪಷ್ಟು ಇಡ್ಲಿ ಅಕ್ಕಿ ಹಾಕ್ಕೊಂಡಿದ್ದೀನಿ. ಜೊತೆಗೆ 1 ಕಪ್ಪಷ್ಟು ಉದ್ದಿನಬೇಳೆ. ಉದ್ದಿನಬೇಳೆ ಬಂದು ನೀವು ಫುಲ್ಲು ಉಂಡೆ ಬರುತ್ತಲ್ಲ, ಅದಾದ್ರು ತೊಗೊಳ್ಳಿ, ಇಲ್ಲ ಬೇಳೆ ಆಗಿರೋದಾದ್ರು ತೊಗೊಳ್ಳಿ. 1 ಕಪ್ಪಷ್ಟು ಬೇಳೆಗೆ 3 ಕಪ್ಪಷ್ಟು ಇಡ್ಲಿ ಅಕ್ಕಿ ತೊಗೊಳ್ತೀನಿ. ಹಾಗೆ 1 ಹಿಡಿಯಷ್ಟು ಸಬ್ಬಕ್ಕಿ ಹಾಕ್ಕೊಂಡಿದ್ದೀನಿ. ಇಷ್ಟೇ ಹಾಕ್ಕೊಂಡಿರೋದು. ಇದನ್ನು ಒಂದು 4 to 5 ಅವರ್ಸು ನೆನೆಸಿಟ್ಬಿಟ್ಟು ರುಬ್ಬಿಸ್ಕೊಬಂದಿದ್ದೀನಿ. ಓವರ್ ನೈಟ್ ಬಿಟ್ಬಿಟ್ಟಿದ್ದೀನಿ. ಆದರೆ ನಾನು ನೈಟು ಬಿಡೋಕ್ಕೆ ಮುಂಚೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇಟ್ಟಿದ್ದೆ. ಅಕಸ್ಮಾತ್ ಹುಳಿ ಬಂದಿಲ್ಲ ಅಂದರೆ ಕಷ್ಟ ಅಂತೇಳ್ಬಿಟ್ಟು ಉಪ್ಪು ಹಾಕಿಟ್ಟಿದ್ದೆ ಅಷ್ಟೇ. ನಿಮಗೇನಾದರೂ ಬೆಳಗ್ಗೆ ಬೇಕು ಅಂದರೆ ಸೋಡಾ ಹಾಕ್ಕೋಬೋದು. ನಾನೇನಿಲ್ಲ ಹಾಕ್ಕೊಂಡಿಲ್ಲ, ಯಾಕೆಂದರೆ ಚೆನ್ನಾಗಿ ಉಬ್ಬಿ ಬಂದಿತ್ತು. ಆದ್ದರಿಂದ ನೋಡಿ, ಈಗ ಇಡ್ಲಿ ಹಿಟ್ಟೆಲ್ಲ ಇಟ್ಟಾಯಿತು. ಅದು ಚಿಕ್ಕದು ಅತಿಥಿಗೋಸ್ಕರ ಇಟ್ಟಿದ್ದೀನಿ. ಅವಳಿಗೆ ಇಡ್ಲಿ ಅಂದರೆ ಅಷ್ಟು ಇಷ್ಟ ಇಲ್ಲ. ಆ ಪುಟ್ಟ ಇಡ್ಲಿ ಮಾಡಿಕೊಟ್ಟೆ ಸ್ವಲ್ಪ ಇಷ್ಟಪಟ್ಟು ತಿಂತಾಳೆ ಅಂತ ಇಟ್ಟಿದ್ದೀನಿ. ನೋಡಿ, ಸಾಂಬಾರು ಕುದೀತಾ ಇದೆ. ಈ ಟೈಮಲ್ಲಿ ಉಪ್ಪು ಹಾಕ್ಕೊಳ್ತೀನಿ ರುಚಿಗೆ ತಕ್ಕಷ್ಟು. ನೀವು ಫಸ್ಟೇ ಏನಾದರೂ ಉಪ್ಪು ಹಾಕ್ಬಿಟ್ರೆ ಬೇಳೆ ಬೇಯಲ್ಲ, ಆದ್ದರಿಂದ ನೋಡ್ಕೊಂಡು ಹಾಕ್ಬೇಕು. ನೋಡಿ, ಎಷ್ಟು ತೆಳುವಾಗಿದೆ. ಇನ್ನೂ ಸ್ವಲ್ಪ ಕುದಿದು ಆ ಬೇಳೆ ಎಲ್ಲ ಸ್ವಲ್ಪ ಸ್ಮ್ಯಾಶ್ ಆಯ್ತಾಯಿತು ಅನ್ನೋಷ್ಟೊತ್ತಿಗೆ ಗಟ್ಟಿ ಆಗ್ತಾ ಬರುತ್ತೆ. ಆದ್ದರಿಂದ ಸ್ವಲ್ಪ ನೀರು ಜಾಸ್ತಿನೇ ಹಾಕಬೇಕು. ಇಲ್ಲಿ ಚಟ್ನಿ ರೆಡಿ ಮಾಡ್ಕೊಳ್ತಿದ್ದೀನಿ. ನಾನು ಇಲ್ಲಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ, ಹಾಗೆ ಸ್ವಲ್ಪ ಕರಿಬೇವು, ಒಂದು ಚಿಕ್ಕ ಎಸ್ಲಷ್ಟು ಹುಣಸೆಹಣ್ಣು, ಕಾಯಿ ತುರಿ, ಹಾಗೆ ಕೊತ್ತಂಬರಿ ಸೊಪ್ಪು, ಉಪ್ಪು, ಹಾಗೆ 1-2-3 ಸ್ಪೂನಷ್ಟು ಕಡಲೆಪಪ್ಪು, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಇಷ್ಟನ್ನೆಲ್ಲ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಮೇಯ್ನಾಗಿ 1-2 ಹಿಡಿಯಷ್ಟು ಕಡಲೆ ಬೀಜ ಹಾಕ್ಕೊಳ್ತೀನಿ. ಈ ರೀತಿ ಚಟ್ನಿ ಮಾಡಿ ಅನ್ನದ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ರುಬ್ಬಿ ಸೈಡ್ಗೆ ಇಟ್ಕೊಳ್ತೀನಿ. ಬನ್ನಿ ಈಗ ತುಪ್ಪದಲ್ಲಿ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ. ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವು, ಹಾಗೆ ಈರುಳ್ಳಿ ಸ್ವಲ್ಪ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ.
ನೋಡಿದ್ರಲ್ಲ, ಸಾಂಬಾರಿಗೆಲ್ಲ ಒಗ್ಗರಣೆ ಆಯಿತು. ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ನೋಡಿ ಇವಾಗ ಸಾಂಬಾರು ಎಷ್ಟು ತಿಕ್ಕಾಗಿದೆ ಅಂತ. ಆಗಲೇ ಅಷ್ಟು ತೆಳುವಾಗಿತ್ತಲ್ಲ, ಫುಲ್ ಬೇಳೆ ಬೆಂದಮೇಲೆ ಈ ರೀತಿ ತಿಕ್ಕಾಗುತ್ತೆ. ಅದಕ್ಕೆ ನೋಡಿಕೊಂಡು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಾನು. ಬನ್ನಿ ಈಗ ಈ ಸಾಂಬಾರು ಜೊತೆಗೆ ಕಾಂಬಿನೇಷನಾಗಿ ಉದ್ದಿನಬೇಳೆ ಯೂಸ್ ಮಾಡಿಕೊಂಡು ವಡೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ನಾನು ಇದನ್ನು ನೈಟೇ ನೆನೆಸಿಟ್ಕೊಂಡಿದ್ದೆ. 1 ಗ್ಲಾಸಷ್ಟು ಉದ್ದಿನಬೇಳೆನ ನೆನೆಸಿಟ್ಕೊಂಡಿದ್ದೀನಿ. ಈ ರೀತಿ ಒಂದು 3 to 4 hours ಕೂಡ ನೆನೆಸ್ಕೋಬೋದು. ಆದರೆ ನಾನಿಲ್ಲಿ ನೈಟ್ ಫುಲ್ ನೆನೆಸ್ಕೊಂಡು ನೀರು ಹಾಕ್ಕೊಳ್ದಂಗೆ ಸ್ವಲ್ಪ ಬೇಕು ಅಂದರೆ 1 ಸ್ಪೂನ್ ನೀರು ಹಾಕ್ಕೊಂಡು ಈ ರೀತಿ ಗಟ್ಟಿಯಾಗಿ ರುಬ್ಕೋಬೇಕು. ತುಂಬ ಗಟ್ಟಿನೂ ಮಾಡ್ಕೋಬೇಡಿ, ಹಾಗಂತ ತುಂಬ ತೆಳು ಮಾಡ್ಕೊಂಡ್ರೂ ಬರಲ್ಲ. ಈ ರೀತಿ ಮೀಡಿಯಮಾಗಿ ಮಾಡಬೇಕು. ನಾನು ಗೊತ್ತಾಗುತ್ತೆ ನಿಮಗೆ, ಸ್ವಲ್ಪ ಉಂಡೆ ಮಾಡಿದ್ರೆ ಉಂಡೆ ಶೇಪಿಗೆ ಬಂದರೆ ಸಾಕು. ಆಮೇಲೆ ಇದೆಲ್ಲ ಹಾಕ್ಕೊಂಡ್ಮೇಲೆ ಇದನ್ನು ಕೈಯಲ್ಲಿ ಸ್ವಲ್ಪ ಹೊತ್ತು ಚೆನ್ನಾಗಿ ಬೀಟ್ ಮಾಡಬೇಕು. ಈ ರೀತಿ ಬೀಟ್ ಮಾಡೋದ್ರಿಂದ ಉದ್ದಿನ ವಡೆ ತುಂಬಾ ಚೆನ್ನಾಗಿ ಬರುತ್ತೆ. ಅದನ್ನು ಬೀಟ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಸೈಡ್ಗೆ ಇಟ್ಟಿದ್ದೀನಿ. ಅದಕ್ಕೆ ಬೇರೆ ಏನೂ ಹಾಕಿಲ್ಲ, ಉಪ್ಪು ಸ್ವಲ್ಪ ಸೋಡಾ ಹಾಕ್ಕೊಂಡಿದ್ದೀನಿ ಅಷ್ಟೇ. ಅವೆರಡನ್ನು ಹಾಕ್ಕೊಂಡು ಬೀಟ್ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದೀನಿ. ನೋಡಿ ಇಡ್ಲಿ ಹಿಟ್ಟಿನಲ್ಲಾಗಲೇ ಎಷ್ಟು ಚೆನ್ನಾಗಿ ಇಡ್ಲಿ ಬಂದಿದೆ ಅಂತ. ಇದನ್ನೆಲ್ಲ ತೆಗೆದುಬಿಟ್ಟು ಈಗ ಸ್ವಲ್ಪ ತಣ್ಣಗೆ ಹಾಕ್ಬಿಡ್ತೀನಿ. ಇಡ್ಲಿ 1 ನಿಮಿಷ ತಣ್ಣಗಾಗೋದ್ರೊಳಗಡೆ ವಡೆ ಕೂಡ ಮಾಡ್ಕೊಳ್ಳೋಕ್ಕೆ ಇಡ್ತಾಯಿದ್ದೀನಿ. ಎಣ್ಣೆ ಕಾದಿದೆ. ಈಗ ಇದಕ್ಕೆ ವಡೆ ಹಾಕ್ಕೊಳ್ಳೋಣ. ಕೈ ಒದ್ದೆ ಮಾಡ್ಕೊಳ್ಳಿ. ಕೈ ಒದ್ದೆ ಮಾಡಿಕೊಂಡು ನಮಗೆ ವಡೆ ಎಷ್ಟು ಸೈಜ್ ಬೇಕು ಅಂತ ನೋಡ್ಕೊಂಡು ಅಷ್ಟು ತೊಗೊಂಡು ಮಧ್ಯೆ ಒಂದು ಹೋಲ್ ಮಾಡಿಬಿಟ್ಟು ಎಣ್ಣೆಗೆ ಹಾಕೋದಷ್ಟೇ. ಸ್ವಲ್ಪ ಎಣ್ಣೆ ಬಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಹಂಗಂತ ಹೈ ಫ್ಲೇಮು ಅಲ್ಲ ಅಥವಾ ಲೋ ಫ್ಲೇಮು ಅಲ್ಲ, ಮೀಡಿಯಮಲ್ಲಿ ಇಟ್ಕೊಂಡ್ರೆ ಈ ವಡೆ ಮಾಡಬೇಕಾದ್ರೆ ಚೆನ್ನಾಗಿ ಬರುತ್ತೆ. ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಗೊತ್ತಾ. ಬೇರೆ ಏನೂ ಹಾಕೋದು ಬೇಡ, ಉಪ್ಪು ಸೋಡಾ ಅಷ್ಟೇ ಹಾಕಿದ್ದೀನಿ. ಯಾವುದೇ ರೀತಿ ಅಕ್ಕಿ ಹಿಟ್ಟು ಏನೂ ಹಾಕಿಲ್ಲ. ಇಷ್ಟೇ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇದು ಸಾಂಬಾರು ಜೊತೆನೂ ತುಂಬ ಚೆನ್ನಾಗಿರುತ್ತೆ. ಏನಾದರೂ ಮಿಕ್ಸ್ ಮಾಡಿದ್ರೆ ಅಷ್ಟು ಟೇಸ್ಟ್ ಕೊಡಲ್ಲ, ಸಾಂಬಾರು ಜೊತೆ ಆಗಲಿ ಚಟ್ನಿ ಜೊತೆ ಆಗಲಿ. ಆದ್ದರಿಂದ ನಾನು ಏನು ಮಿಕ್ಸ್ ಮಾಡೋದಿಲ್ಲ. ನೋಡಿ ಎಷ್ಟು ನೀಟಾಗಿ ಮೇಲೆ ಎದ್ದು ಬರುತ್ತೆ ಅಂತ. ಫುಲ್ಲು ಬೀಟ್ ಚೆನ್ನಾಗಿ ಮಾಡಿದರೆ ಈ ರೀತಿ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಎದ್ದು ಬರುತ್ತೆ. ಆವಾಗ ವಡೆ ತಿನ್ನಲಿಕ್ಕೆ ಕೂಡ ಕ್ರಿಸ್ಪಿಯಾಗಿ ಬರುತ್ತೆ. ಎಷ್ಟು ಕ್ರಿಸ್ಪಿ ಇರುತ್ತೆ ಗೊತ್ತಾ ವಡೆ ತಿನ್ನೋಕ್ಕೆ. ನಮ್ಮ ಮನೇಲಂತೂ ನಾನು ಮಾಡೋ ವಡೆ ತುಂಬಾ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಕೂಡ. ಆದ್ದರಿಂದ ಈ ರೀತಿ ಏನಾದರೂ ಇಡ್ಲಿ ಏನಾದ್ರು ಮಾಡಬೇಕು, ಸಂಡೇ ಆದ ಕಾರಣ ಎಲ್ಲ ಮಾಡ್ತಿದ್ದೀನಿ ಅಷ್ಟೇ. ಬೇರೆ ಟೈಮಲ್ಲಾದರೆ ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಯಾರು ಮಕ್ಕಳೆಲ್ಲ ಇರೋದಿಲ್ವಲ್ಲ, ಆದ್ದರಿಂದ ಅವ್ರೇನು ತಿನ್ನಲ್ಲ ಸ್ಕೂಲ್ಗೆಲ್ಲ ಹೋಗ್ಬೇಕಾದ್ರೆ. ಆದ್ದರಿಂದ ಸಂಡೇ ಮಾಡ್ತೀನಿ. ಮಕ್ಕಳಿಗೇನು ಅಷ್ಟು ಇಷ್ಟ ಇಲ್ಲ. ನಾನು ರಘು ಹಾಗೆ ಅತ್ತೆ ಮಾವ ಇದ್ದಾರಲ್ಲ ಅವ್ರಿಗೋಸ್ಕರ ಮಾಡಿದ್ದೀನಿ. ನೋಡಿ ಎಷ್ಟು ಕಲರ್ ಚೇಂಜ್ ಎಷ್ಟು ಚೆನ್ನಾಗಿ ಆಗ್ತಾ ಬರುತ್ತೆ ಅಂತ. ವಡೆಗಳು ಕೂಡ ತುಂಬಾ ಸಾಫ್ಟಾಗಿರುತ್ತೆ. ಒಳಗಡೆ ಎಲ್ಲ ಮೇಲ್ಗಡೆ ಎಲ್ಲ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. 2 ಸೈಡು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ತುಂಬ ಹೈ ಇಟ್ಕೊಂಡ್ರೆ ಬೇಗ ಸೀದೋಗುತ್ತೆ, ಲೋ ಇಟ್ಕೊಂಡ್ರೆ ಎಣ್ಣೆ ಚೆನ್ನಾಗಿ ಕುಡಿಯುತ್ತೆ. ಆದ್ದರಿಂದ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ. ನೋಡಿ ಇಡ್ಲಿ ಎಲ್ಲ ತಣ್ಣಗಾಗಿತ್ತು. ಈಗ ಇದನ್ನು ತೆಗಿತಿದ್ದೀನಿ. ಇಡ್ಲಿನೂ ಅಷ್ಟೇ ತುಂಬಾ ಸಾಫ್ಟಾಗಿ ಬಂದಿತ್ತು. ಮಾವಂಗೂ ಕೂಡ ತುಂಬ ಇಷ್ಟ ಆಯಿತು ಇಡ್ಲಿ. ಮಾಡಿದ ಯಾರನ್ನ ಇಷ್ಟ ಆಯಿತು ಚೆನ್ನಾಗಿದೆ ಅಂದರೆ ತುಂಬಾ ಖುಷಿ ಆಗುತ್ತೆ ಅಲ್ವಾ. ನನಗಂತೂ ಖುಷಿ ಆಗುತ್ತೆ, ಬೇರೆ ಯಾರಿಗೂ ಹಿಂಗೋ ಗೊತ್ತಿಲ್ಲ. ಯಾರಾದರೂ ಚೆನ್ನಾಗಿದೆ ಅಂದರೆ ಇಷ್ಟ ಆಗುತ್ತೆ ನನಗೆ. ಇನ್ನೊಂದು ದಿವಸ ಮಾಡಿಕೊಡೋದಕ್ಕೂ ಇಷ್ಟ ಆಗುತ್ತೆ. ಹಾಗೆ ಈ ಪುಟ್ ಇಡ್ಲಿನ ಅದಿತಿಗೆ ಸಾಂಬಾರು ಹಾಕ್ಬಿಟ್ಟು ಕೊಡ್ತೀನಿ. ಅವಳು ಇಷ್ಟಪಟ್ಟು ತಿಂತಾಳೆ, ಅದಿತಿ ನೇಸರ. ಯಾಕೆಂದರೆ ಅವಳಿಗೆ ಅಷ್ಟು ಚಟ್ನಿ ಇಷ್ಟ ಇಲ್ಲ, ಸಾಂಬಾರು ಜೊತೆನೇ ಇಷ್ಟ. ನೋಡಿ ವಡೆ ಎಲ್ಲ ಎಷ್ಟು ಕ್ರಿಸ್ಪಿಯಾಗಿ ಆಗಿದೆ. ಇದನ್ನೆಲ್ಲ ತೆಗೆದಿಟ್ಕೊಳ್ತೀನಿ. ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ವಡೆ ಅಂತ. ಈ ಥರ ಮಾಡಿದ್ರೆ ವಡೆ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸರ್ತಿ ಈ ರೀತಿ ಕೂಡ ಟ್ರೈ ಮಾಡಿ. ಇದು ಒಂದು 3 ತೋರಿಸ್ತಾ ಕ್ರಿಸ್ಪಿ. ಸಾಂಬಾರು ಜೊತೆ ಇಡ್ಲಿ ಅಂತೂ ಮಸ್ತ್ ಇತ್ತು ಅಂತಲೇ ಹೇಳ್ಬೋದು. ಹಾಗೆ ವಡೆನೂ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಇವತ್ತಿನ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮಧ್ಯಾಹ್ನ ಮೇಲೆ ಹಸ್ಬೆಂಡು ಊರಿಗೆ ಹೋಗಿದ್ರು, ಅವ್ರು ಬಂದರು. ನೋಡಿ ಇಲ್ಲಿ ಬಂದು ನಮ್ಮದೇ ಗಿಡದ ಮಾವಿನಕಾಯಿ ತೊಗೊಬಂದಿದ್ದಾರೆ. ನಾವೀಗ ಮಾವಿನಕಾಯಿ ತಿಂದು ಹೇಗಿದೆ ಅಂತ ಹೇಳ್ತೀವಿ. ಕಿತ್ಕೊಂಬಂದೆ ಅವನ್ಗಾಕು ಸರಿಯಾಗಿ ಹಾಕೆ.
ಸಖತ್ ಇಷ್ಟವಾದ ಕಾಯಿ ಅದು. ಇಷ್ಟ ಮಾವಿನಕಾಯಿ ನಾಯಿಗೆ ಅದೇ ನೋಡಿ ರಿಯಾಕ್ಷನ್ ಇಲ್ಲ. ಇನ್ನು ಮಾಮ ತಿರು ಎಷ್ಟು ಕೆಜಿ ತುಂಬಾ ಜಾಸ್ತಿ ತಿಂದ ಅಮ್ಮ. ಒಂದು ಕೆಜಿ ಇತ್ತು. 2 ಕೆಜಿ ಇರ್ಬೇಕು. ಹಂಗೆ ಬರಬೇಕಾದ್ರೆ ನಮ್ಮಮ್ಮನೂ ಕೂಡ ಸ್ವಲ್ಪ ತರಕಾರಿ ಎಲ್ಲ ಕಳಿಸಿದ್ದಾರೆ. ಹಾಗೆ ಊರಿಂದ ಕಡಲೆ ಬೀಜ, ಸ್ವಲ್ಪ ಅಕ್ಕಿ ಹಿಟ್ಟು, ಹಾಗೆ ಗಂಜಿ ಹಿಟ್ಟು, ಸ್ವಲ್ಪ ತೆಂಗಿನಕಾಯಿ, ಇವೆಲ್ಲ ತೆಂಗಿನಕಾಯಿ ಎಲ್ಲ ಅಮ್ಮ ಕಳಿಸಿದ್ದಾರೆ. ಸೊಪ್ಪು ಇದೆಲ್ಲ ಊರಿಂದ ತಗೊಬಂದಿದ್ರು. ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕೊಂಡು ತಿನ್ನೋಣ ಅಂತ ಟ್ರೈ ಮಾಡಿದ್ವಿ. ಅವನ್ನೆಲ್ಲ ಎತ್ತಿಟ್ಕೊಂಡು ಸಂಜೆ ನಾವೇನು ಅಡುಗೆ ಮಾಡೋಕ್ಕೆ ಹೋಗಿಲ್ಲ. ಯಾಕೆಂದರೆ ಚಟ್ನಿ ಸಾಂಬಾರೆಲ್ಲ ಇತ್ತಲ್ಲ, ರೈಸ್ ಒಂದು ಮಾಡಿಕೊಂಡು ತಿಂದ್ಕೊಂಡ್ವಿ. ಸಂಜೆ ಮೇಲೆ ನೋಡಿ ಅಜ್ಜಿ ಮೊಮ್ಮಗಳು ಆಟ ಆಡ್ತಿದ್ದಾರೆ. ಏನು ಅಂದರೆ ಕಣ್ಣು ಮಿಟಗಿಸ್ಬಾರ್ದು. ಅದಿತಿ ಫುಲ್ ಚೀಟ್ ಮಾಡ್ತಾಳೆ, ಆದ್ರೂ ಅತ್ತೆ ಆಟ ಆಡ್ತಾನೆ ಇರ್ತಾಳೆ ಅವಳ ಜೊತೆ. ಇದು ನೈಟು ಊಟ ಎಲ್ಲ ಮುಗಿದ್ಮೇಲೆ ಅವರು ಸಂಡೇ ಸ್ಪೆಷಲ್ ಅಂಕಲ್ ಇದಕ್ಕೆ ವೇಟ್ ಮಾಡ್ತಿದ್ದಾರೆ. ಕೂಪರ್ ನೋಡಿ ಅಂಕಲ್ ಜೊತೆ. ಅಂಕಲ್ ಅಂದ್ರೆ ಎಷ್ಟು ಇಷ್ಟ ನೋಡೋದಕ್ಕೆ. ಓರಿ ಏನೋ ಇದೆ ಅದ್ರ ಮೇಲೆ. ಅವಳದು ಓಪನ್ ಮಾಡಪ್ಪ. ನಂದು ಇದೆಯಲ್ಲ, ನಾನು ತೋರಿಸ್ತೀನಿ. ಅವ್ರು ಯಾರು ತಿನ್ನಲಿಲ್ಲ, ನಾವು 3 ಜನ ಮಾತ್ರ ಫುಲ್ ಎಂಜಾಯ್ ಮಾಡಿದ್ವಿ. ತಿಂದು ಮಲಗಬೇಕೀಗ. ಆದ್ದರಿಂದ ಇಲ್ಲಿ ಆದಿತಿಗೆ ಹಾಸ್ಕೊಡ್ಬೇಕಂತೆ. ಅಜ್ಜಿ ಮೊಮ್ಮಗಳಿಬ್ರು ಜೊತೆಯಲ್ಲೇ ಮಲಗ್ತಾರೆ. ಅಜ್ಜಿ ಬಂದಮೇಲಂತೂ ಅವಳು ಯಾರ ಜೊತೆನೂ ಹೋಗೋದಿಲ್ಲ, ಅವ್ರ ಅಜ್ಜಿ ಜೊತೆ ಬಿಟ್ಟು ಇಬ್ಬರೇ ಮಲಗ್ತಾರೆ. ಹಾಗೆಯೇ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ಸ್ನಲ್ಲಿ ತಿಳಿಸೋದು ಮರಿಬೇಡಿ. ನಮ್ಮ ಸಂಡೇ ಅಂತೂ ಫುಲ್ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ತೀನಿ. ನನ್ನ ವಿಡಿಯೋ ನೋಡೋದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.